ಒಂದು ಎಲ್ಲರಿಗೆ ತಿಳಿ ಹೇಳುವ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ ವೇದಿಕೆಯಲ್ಲಿರುವಂಥ ಎಲ್ಲ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರರ ಲಕ್ಷ್ಮಣ ಸೌದಿಯವರು ಹಾಗೂ ಲಕ್ಷ್ಮೀಕಾಂತ್ ಅವರು ಹಾಗೂ ಏನು ಪಲ್ಲಾರೆಡ್ಡಿ ಅವರು, ನಮ್ಮ ಮಿರಾಜ್ ಪಟೇಲ್ ಅವರು, ತಕೀರುದ್ದೀನ್ ಸಾಬ್ ಅವರು, ಎಮ್ ಎ ಬಾಬಾ ಅವರು, ಸಾಕಷ್ಟು ಎಲ್ಲ ವೇದಿಕೆ ಬೀಳುತ್ತ ಎಲ್ಲ ಗಣ್ಯರು ಹಾಗೂ ಏನು ಇವತ್ತು ಈ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಎಲ್ಲ ಸಮಾಜಕ್ಕೆ ಒಳ್ಳೆಯ ದಾರಿಯಲ್ಲಿ ಹಾಗೂ ಒಳ್ಳೆಯ ನಡೆಯಲ್ಲಿ ನಾವೆಲ್ಲ ಹುಡುಕಬೇಕು ಅಂತ ಒಳ್ಳೆಯ ವಿಚಾರ ಒಂದು ಈ ಕಾರ್ಯಕ್ರಮ. ಹಾಗೂ ಈ ತಾನೇ ಸಾಕಷ್ಟು ಒಂದು ನಮ್ಮ ಆಳಂದ ಶ್ರೀಗಳು ಲಕ್ಷ್ಮಣ ರಸ್ತಿಯವರು ಹೇಳಿದ್ರು ಹಾಗೂ ಏನು ಮತ್ತವರು ಇನ್ನೊಬ್ಬರು ಅಣ್ಣವರು ಹೇಳಿದ್ರು. ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಅವ್ರು ಆಡಿದ್ದಾರೆ. ನಾನು ಮಾತಾಡೋದು ಇನ್ನೂ ಉಳಿದಿಲ್ಲ. ಅದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲ ಸರ್ವ ಜನಾಂಗಕ್ಕೆ ಪ್ರೀತಿ ಮಾಡುವ ಒಂದು ಮೊಹಮ್ಮದ್ ಪೈಗಂಬರ್ ಅವರು. ಆ ಸಮಾಜ ಈ ಸಮಾಜ ಅಲ್ಲ, ಪ್ರತಿ ಸಮಾಜ ಎಲ್ಲ ಸಮಾಜಕ್ಕೆ ಒಂದು ಬೇಕಾದಂಥ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಅವರು. ಅವರೊಂದು ಒಳ್ಳೆಯ ದಾರಿ ಹಾಗೂ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆಯ ನಡೆ ನುಡಿಯಲ್ಲಿ ಸಾಗೋಣ ಹಾಗೂ ಯಾರ ಬಗ್ಗೆ ಕೆಟ್ಟ ವಿಚಾರ ಮಾಡಬಾರ್ದು, ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಬಾರ್ದು ಹಾಗೂ ಸಾಕಷ್ಟು ನಾವು ಏನೇ ಮಾಡಿದ್ರು ಒಳ್ಳೆಯ ದಾರಿಯಲ್ಲಿ ನಾವು ನಡಿಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಂಥ ನಾಯಕ ಮೊಹಮ್ಮದ್ ಪೈಗಂಬರ್ ಅವರು. ಹಾಗೂ ಅವರು ಮೊಹಮ್ಮದ್ ಪೈಗಂಬರ್ ಒಂದು ಸಮಾಜಕ್ಕೆ ಸೀಮಿತರಲ್ಲ, ಎಲ್ಲ ಸಮಾಜಕ್ಕೆ ಬೇಕಾದಂಥ ಒಂದು ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿ ಮೊಹಮ್ಮದ್ ಪೈಗಂಬರ್. ಅದಕ್ಕೆ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಇವತ್ತು ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ ದಿನಗಳಲ್ಲಿ ಒಂದು ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಈ ಕಾರ್ಯಕ್ರಮ ಮಾದರಿಯಾಗಬೇಕು. ಇವತ್ತಿನ ಈ ಸಣ್ಣ ಮಕ್ಕಳಿಗೆ ಏನು ಹುಡುಗರಿಗೆ ಈ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಇವತ್ತ ಏನೆಲ್ಲ ವೇದಿಕೆಗಳಿಂದ ಎಲ್ಲ ಶ್ರೀಗಳು ಹಾಗೂ ಎಲ್ಲ ಮುಖಂಡರು ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅವರ ನಡೆದಂಥ ಒಂದು ದಾರಿ ಒಂದೆಲ್ಲರಿಗೆ ಒಂದು ಹೇಳಿದ್ದಾರೆ. ಅದು ಇದೇ ಮಾತು ಎಲ್ಲ ಯುವ ಜನಾಂಗಕ್ಕೆ ಒಂದು ಮಾದರಿ ಆಗಬೇಕು. ಹಾಗೂ ಯುವ ಜನಾಂಗಕ್ಕೆ ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ನಡೆ ನುಡಿಯಲ್ಲಿ ಒಂದು ಮಕ್ಕಳಿಗೆ ಒಂದು ಸಾಗಿಸೋಣ. ಹಾಗೂ ಇವತ್ತಿನ ದಿನ ಮೊಹಮ್ಮದ್ ಪೈಗಂಬರ್ ಹೇಳಿದಂತೆ ಒಳ್ಳೆಯ ಒಂದು ಶಿಕ್ಷಣ, ಜೀವನದ ಶಿಕ್ಷಣ ಹಾಗೂ ಮಕ್ಕಳಿಗೆ ಒಂದು ಶಿಕ್ಷಣ, ನಮ್ಮ ಜೀವನ ನಡೆ ನುಡಿ ಒಳ್ಳೆಯ ದಾರಿಯಲ್ಲಿ ಸಾಗಬೇಕಂತ ಅದೊಂದು ಶಿಕ್ಷಣ. ಹಾಗೂ ಇನ್ನೊಂದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವಂತರಾಗಬೇಕು, ಒಳ್ಳೆಯ ಸಂಸ್ಕಾರವಂತರಾಗಬೇಕು ಅಂತಂದ್ರೆ ಅದೊಂದು ಶಿಕ್ಷಣ. ಹಾಗೂ ಒಂದು ಆ ಶಿಕ್ಷಣ ಹಾಗೂ ಸಂಸ್ಕಾರದೊಂದಿಗೆ ಇವತ್ತಿನ ನಾವೆಲ್ಲರೂ ಸೇರಿ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಮಾಡಬೇಕು. ಹಾಗೂ ಒಳ್ಳೆಯ ಒಂದು ಶಿಕ್ಷಣ ಅಂತಂದ್ರೆ ಒಂದು ಒಳ್ಳೆಯ IAS, IPS, ಡಾಕ್ಟರು, ರಾಜಕಾರಣಿ, ಒಳ್ಳೆ ಬಿಸ್ನೆಸ್ ಹೋಗೋ ಶಿಕ್ಷಣ ಬಹಳ ಮುಖ್ಯ. ಅದಕ್ಕೆ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಕಾರವಂತರಂತ ನಮ್ಮ ಮಕ್ಕಳಿಗೆ ಮಾಡಬೇಕು. ಹಾಗೂ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ನಾವೆಲ್ಲರೂ ಮಾಡಬೇಕು. ಹಾಗೂ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ, ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟರೆ ನಮ್ಮ ದೇಶದ ಚುಕ್ಕಾಣಿ ಮಕ್ಕಳಾಗ್ತಾರೆ. ಹಾಗೂ ಒಳ್ಳೆಯ ಒಂದು ಸಮೃದ್ಧ ಒಂದು ದೇಶ ನಮ್ಮ ದೇಶ ಆಗ್ತದೆ ಅಂತಂತ ಹೇಳಿ ನಾನೆಲ್ಲರಿಗೂ ಇವತ್ತು ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೆ ಎಲ್ಲ ಜಮಾತೆ ಇಸ್ಮಾಲ್ ಸಂಘಟನೆಗೆ ಅವ್ರಿಗೆ ನಾನು ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ. ಅಷ್ಟೇ ಅಲ್ಲ, ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದರ್ಶನ. ಅದು ಹೇಗೆಂದರೆ ಅವರ ಬದುಕಿನ ಶೈಲಿ, ಅವರಲ್ಲಿ ಸಾತ್ವಿಕತೆ, ಅವರ ಪ್ರೇಮ, ದೀನ ದಲಿತರ ಬಗ್ಗೆ ಯಾವ ರೀತಿ ಸಾತ್ವಿಕತೆ ಇತ್ತು. ಒಬ್ಬ ಯಹೂದಿ ಹೆಣ್ಮಗಳು ಅವ್ರು ದಿನ ನಮಾಜಿಗೆ ಹೋಗ್ತಿದ್ರು. ಹೋಗಿ ಬರುವಾಗ ಅವ್ರ ಮೇಲೆ ಒಬ್ಬ ಯಹೂದಿ ಹೆಣ್ಮಗಳು ಕಸ ಚೆಲ್ತಿದ್ರು. ಅವರು ಆ ಕಸ ಅವ್ರಿಗೇನು ಕೇಳ್ತಿದ್ದಿಲ್ಲ, ಕಸ ಜಾಡಿಸ್ಕೊಂಡು ಮನೆಗೆ ಹೋಗ್ತಿದ್ರು. ಈ ರೀತಿ ದಿನ ನಡೀತಿದ್ರು. ಮುಂದೆ ಕೆಲವು ದಿನ ನಂತರ ಕಸ ಚೆಲ್ಲೋದು ನಿಂತು, ಕಸ ಚೆಲ್ಲಿಲ್ಲ. ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 3ನೇ ದಿನ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಮನೆ ಹತ್ರ ನಿಂತು, ಯಾಕೋ ಈ ನಾಳೆಗೆಯಿಂದ ಆ ಹೆಣ್ಮಗಳು ಕಸ ಚೆಲ್ತಿದ್ದು ಯಾಕೆ ಚೆಲ್ಲಿಲ್ಲ ಅಂತ ಕೇಳೋದು ನಡ್ರಿ ಅಂತೇಳಿ ಆ ಬೆಂಟಣಿಗೆ ಮ್ಯಾಗ ಬಂದು ನೋಡಿದಾಗ ಆ ಹೆಣ್ಮಗಳ ಆರೋಗ್ಯ ಸರಿ ಇದ್ದಿಲ್ಲ, ಉರಿ ಬಂದು ಮಲ್ಕೊಂಡಿದ್ದು.
ಯಾಕಮ್ಮ ನೀನು ಆರೋಗ್ಯ ಸರಿ ಇಲ್ಲ, ನೀನು ದಿನ ಕಸ ಚೆಲ್ಲಿದ್ದೆ, ಯಾಕೆ ಚೆಲ್ಲಿಲ್ಲ ಅಂತ ಹೇಳಿ ನನಗೆ ಸಂಶಯ ಆಗಿ ನಾನು ಮೇಲೆ ಬಂದಂದಾಗ ಆ ಯಹೂದಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಅವರಿಗೆ ಕಾಲಿಗೆ ಬಿದ್ದರು. ಇಂಥ ಒಂದು ಸಾತ್ವಿಕತೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತ್ತು. ಒಂದು ಸಲ ಹಾದಿಯಲ್ಲಿ ಹೋಗುವಾಗ ಒಬ್ಬ ಮುದುಕಿ ಒಂದು ಗಂಟು ಎತ್ತಲಕ್ಕಿದ್ರು. ಗಾಡಿಯಿಂದ ಇಳಿದು ಆ ಗಂಟು ಹೊತ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಆ ಗಂಟು ಆ ಹೆಣ್ಮಗಳು ಹೇಳ್ತಾ ಇದ್ದಿರಲ್ಲ, ಮುದುಕಿತ್ತು, ವಯಸ್ಸಾಗಿತ್ತು. ಆ ಗಂಟು ಹೇಳ್ತಿತ್ತು. ಆ ಸರ್ಕಾರ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅದನ್ನು ನೋಡಿ ಆ ಹೆಣ್ಣುಮಗಳ ಹತ್ರ ಬಂದು, ಆ ಮುದುಕಿ ಹತ್ರ ಬಂದು, ಅಮ್ಮ ನೀ ಎಲ್ಲಿಗೆ ಹೋಗ್ಬೇಕು? ಅಪ್ಪ ಇಲ್ಲಿ ನನ್ನ ಮನೆಗೆ ಹೋಗ್ಬೇಕಾಗಿದೆ, ಇದು ಗಂಟು ಎತ್ತೋದು, ಬಾಯಮ್ಮ ನಾ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಗಂಟು ತನ್ನ ತಲೆಯ ಮೇಲೆ ಎತ್ಕೊಂಡು ಆ ಮುದುಕಿಯ ಹಿಂದೆ ಹೊರಟರು. ಆ ಮುದುಕಿ ಹೇಳಿದ್ದು ಪ್ರಾರಂಭಿಸಿತು, ಅಪ್ಪ ಇಲ್ಲಪ್ಪ ಮೊಹಮ್ಮದ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದನ, ಬಹಳ ಕೆಟ್ಟ ಮನುಷ್ಯ ಅದನ, ಮನುಷ್ಯರ ಮನಸ್ಸು ಕೆಡಿಸಲಕತ್ತಾನ, ಧರ್ಮ ಹಾಳು ಮಾಡ್ಲಕತ್ತಾನ, ಅವನಿಗೆ ಎಂದೂ ನಂಬಬೇಡ ನೀನು, ಅವ ಬಹಳ ಹಾಂಗದಾನ ಹಿಂಗದಾನ ಅಂತ ಹೇಳಿ ಹಜರತ್ ಮೊಹಮ್ಮದ್ ಪೈಗಂಬರಿಗೆ ಬೈಕೋತ ಆ ಮುದುಕಿ ಹೊರಟಿದ್ದು. ಆ ಹೌದಮ್ಮ ಅನ್ಕೋತ ಮೊಹಮ್ಮದ್ ಪೈಗಂಬರ್ ಅವ್ರ ಹಿಂದೆ ಆ ಗಂಟು ತಗೊಂಡು ಹೊರಟಿದ್ರು. ನಂತರ ಮನೆಗೆ ಬಂದ ನಂತರ ಆ ಗಂಟ ಆ ಮನೆ ಮುಂದೆ ಇಳಿಸಿದ ಕೂಡಲೇ ಆಕೆ ಕೇಳಿದ್ರು, ಯಪ್ಪ ಇಷ್ಟೊತ್ತನ ನಾನೇ ಮಾತಾಡ್ಕೊತ ಬಂದೆ, ನಿನ್ನ ಹೆಸರೇನು ಕೇಳಲಿಲ್ಲ, ನಿನ್ನ ಹೆಸರೇನಪ್ಪ ಅಂದಾಗ ಆ ಮುದುಕಿಗೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರ, ಅಮ್ಮ ಹಾದಿ ಹಿಡಿದೇನು ಬೈಕೋತ ಹೊಂಟಿದ್ದಲ್ಲ ಅದೇ ಮೊಹಮ್ಮದನ ಹಾದಿ ಅಂತ ಹೇಳ್ತಾರೆ. ಅವಾಗ ಆ ಮುದುಕಿ ಅವರ ಕಾಲಿಗೆ ಎರಗಿ ನಮಸ್ಕಾರ ಮಾಡಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಾ ಇಂಥ ವ್ಯಕ್ತಿತ್ವ ಹೊಂದಿದಂಥ ಮಹಾನ್ ಪೈಗಂಬರ್ ಅವರು ಖಾತಿಮುನ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಬಿರುದಾವಳಿಗಳು ಬಂದು ಆ ನಂತರ ಯಾರು ಪೈಗಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರುಣೇಶ್ವರ ಶ್ರೀಗಳು ಭಾಳ ಸುಂದರವಾಗಿ ಮಾತಾಡಿದರು. ಅದಕ್ಕಾಗಿ ಎಲ್ಲರಿಗೆ ಅರ್ಥ ಮಾಡಿ, ಯಾಕಂದ್ರೆ ಬೆಂಕಿ ಹಚ್ಚೋರು ಭಾಳ ಮಂದಿ ಅದಾರ. ಒಂದ್ಸಲ ಗುಡ್ಡಕ್ಕೆ ಬೆಂಕಿ ಹತ್ತಿತ್ತು, ಕಾಡಿಗೆ ಬೆಂಕಿ ಹತ್ತಿದಾಗ ಎಲ್ಲರೂ ಆ ಬೆಂಕಿ ಆರಿಸ್ಲಿಕ್ಕೆ ಎಲ್ಲರೂ ನೀರು ಹಾಕ್ಲಿಕ್ಕೆ ಹತ್ತಿದ್ರು. ಒಂದು ಗುಬ್ಬಿರು ಒಯ್ದು ನೀರು ಹಾಕಲಿಕ್ಕೆ ಒಬ್ಬ ಮನುಷ್ಯ ನಿಂತು ನೋಡ್ತಾ ಇದ್ದ. ಆ ಗುಬ್ಬಿ ಬಾಯಾಗ ಎಷ್ಟು ನೀರು ಬರ್ತಿರ್ಬೇಕು, ಅದ್ರ ಬೆಂಕಿ ಕಾಡಿಗಿಚ್ಚದ, ಆ ಕಾಡಿಗಿಚ್ಚಿಗೆ ನೀರು ಹಾಕ್ಲಿಕ್ಕತ್ತದ, ಇದು ಎಂತ ಆರಬೇಕು ಅಂತ ನೋಡಿದಾಗ ಆ ಮನುಷ್ಯ ಕಡೆಗೆ ಆ ಗುಬ್ಬಿ ಕೇಳ್ತಾನ, ಗುಬ್ಬಿ ನೀನು ಬಾಯಾಗ ನೀರು ಎಷ್ಟು ಬರ್ತಾವ, ಆ ನೀರು ಹಾಕಿದ್ರೆ ಅದು ಆಡ್ತದ ಹೆಂಗೆ ಅಂತ ಕೇಳಿದಾಗ ಆ ಗುಬ್ಬಿ ಹೇಳ್ತದ, ಅದು ನನಗೆ ಗೊತ್ತದ, ನಾನು ನೀರು ಹಾಕಿದ್ರೆ ಆರಂಗಿಲ್ಲ ಅಂತ ಗೊತ್ತದ, ನನ್ನ ಬಾಯಾಗ ಸ್ವಲ್ಪ ನೀರು ಬರ್ತದ ಅಂತ ಗೊತ್ತದ. ನಾನು ನೀರು ಯಾಕೆ ಹಾಕ್ತೀನಿ ಅಂದ್ರೆ ಅಲ್ಲಾಹನ ಹತ್ರ 2 ಲಿಸ್ಟ್ ಅದಾವ, ಒಂದು ಬೆಂಕಿ ಹಚ್ಚೋರ್ ಲಿಸ್ಟ, ಒಂದು ಬೆಂಕಿ ಹಾಕೋರ್ ಲಿಸ್ಟ. ನನ್ನ ಹೆಸರ ಬೆಂಕಿ ಹಚ್ಚೋರ್ ಲಿಸ್ಟ್ನಾಗ ಬರಬಾರ್ದು, ನನ್ನ ಹೆಸರ ಬೆಂಕಿ ಹಾಕೋರ್ ಲಿಸ್ಟ್ನಾಗ ಬರ್ಬೇಕಂತ ಹೇಳಿ ನಾನು ನೀರು ಹಾಕ್ತೀನಿ ಅಂತ ಹೇಳ್ತದ. ಅದಕ್ಕಾಗಿ ಅವರ ಮಾರ್ಗದರ್ಶನದಲ್ಲಿ ಬದುಕಿದ್ದಾದ್ರೆ ನಮ್ಮ ಬದುಕು ಸಾರ್ಥಕವಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ. ونستعينه ونؤمن به ونتوكل عليه وما أرسلناك إلا رحمة للعالمين وإنك لعلى خلق عظيم صدق الله العلي العظيم. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಅತ್ಯಂತ ಗೌರವಾನ್ವಿತ ಸ್ವಾಮೀಜಿಯವರೇ, ಇವತ್ತಿನ ಸಮಾರಂಭದ ಎಲ್ಲ ಗಣ್ಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ ಇರಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವ ಸದುದ್ದೇಶದೊಂದಿಗೆ ಜಮಾಅತೆ ಇಸ್ಲಾಮಿ ಕನ್ನಡ ನಾಡಿನಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಈ ಅಭಿಯಾನದ ಮೂಲಕ ಪ್ರವಾದಿಯವರ ಸಂದೇಶಗಳನ್ನು, ಆ ಸಂದೇಶಗಳು ಇವತ್ತಿಗೆ ಯಾವ ರೀತಿಯಲ್ಲಿ ಅಗತ್ಯ ಮತ್ತು ಅನಿವಾರ್ಯ ಎಂಬುದನ್ನು ಈ ನಾಡಿನ ಜನತೆಗೆ
ತಿಳಿಸುವ ಒಂದು ದೊಡ್ಡ ಕೆಲಸವನ್ನು ಜಮಾಅತ್ ಇಸ್ಲಾಮಿ ನಿರ್ವಹಿಸ್ತಾ ಇದೆ. ಅರಬಿ ಭಾಷೆಯಲ್ಲಿ ಒಂದು ನುಡಿ ಇದೆ, ಅನ್ನಾಸು ಅಅದಾഉ ಮಾ ಜಹಿಲು ಬಿಹಿ ಅಂತ. ನಿಮಗೆ ಯಾವುದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ನೀವು ಅದರ ವೈರಿಗಳಾಗ್ತೀರಿ. ಯಾವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಇರುವುದಿಲ್ಲ, ಯಾವ ವಿಷಯದ ಕುರಿತು ನಿಮಗೆ ಅರಿವು ಇರುವುದಿಲ್ಲ, ನೀವು ಅಜ್ಞರಾಗಿರ್ತೀರಿ. ನೀವು ಆ ವಿಷಯದ ಶತ್ರುಗಳು, ನೀವು ಆ ವಿಷಯದ ವೈರಿಗಳು. ಅನ್ನಾಸು ಅಅದಾಉ ಮಾ ಜಹಿಲು ಬಿಹಿ ಅಂತ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶ ಅದು ಸಾರ್ವತ್ರಿಕವಾದ ಸಂದೇಶ, ಅದು ಸಮಗ್ರವಾದ ಸಂದೇಶ. ಆ ಸಂದೇಶದ ಅರಿವು ಈ ನಾಡಿನ ಜನತೆಗೆ ಇರಬೇಕು. ಅದಕ್ಕಾಗಿ ಎಲ್ಲ ವರ್ಷ ಈ ಅಭಿಯಾನವನ್ನು ಈ ನಾಡಿನ ಉದ್ದಗಲಕ್ಕೂ ನಡೆಸಲಾಗುತ್ತದೆ. ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದರು ಒಂದು ಪೌರಾಣಿಕ ಕಥಾಪಾತ್ರ ಅಲ್ಲ. ಪ್ರವಾದಿ ಮುಹಮ್ಮದರು ಒಬ್ಬ ಪುರಾಣ ಪುರುಷ ಅಲ್ಲ. ಪ್ರವಾದಿ ಮುಹಮ್ಮದರು ಒಬ್ಬ ಐತಿಹಾಸಿಕ ವ್ಯಕ್ತಿ, ಒಬ್ಬ ಚಾರಿತ್ರಿಕ ವ್ಯಕ್ತಿ. ಅವರ ಬದುಕು ಪುರಾಣ ಅಲ್ಲ, ಕಥೆಗಳಲ್ಲ. ಅವರ ಬದುಕು ಮತ್ತು ಸಂದೇಶ ಅಧಿಕೃತವಾಗಿ, ಸಮಗ್ರವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ದಾಖಲಿಸಲ್ಪಟ್ಟಿದೆ. ಅದೆಲ್ಲವೂ ರೆಕಾರ್ಡ್. ಪ್ರವಾದಿ ಮುಹಮ್ಮದರು ಈ ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಮಾದರಿ ಯೋಗ್ಯವಾದ ಒಂದು ಸಮಾಜವನ್ನು ಕಟ್ಟಿ ಬೆಳೆಸ್ತಾರೆ. ಆ ಸಮಾಜ ಎಲ್ಲ ಕಾಲಗಳಿಗೂ ಮಾದರಿ ಯೋಗ್ಯವಾದದ್ದು. ಮನುಷ್ಯನಿಗೆ ಘನತೆ ಮತ್ತು ಗೌರವ ಇರುವ ಸಮಾಜ, ಎಲ್ಲ ಮನುಷ್ಯರಿಗೂ ನ್ಯಾಯ ಸಿಗುವಂತಹ ಸಮಾಜ, ಎಲ್ಲ ಮನುಷ್ಯರು ಸಮಾನರು ಎಂಬ ಆದರ್ಶದ ಸಮಾಜ. ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕುರಾನ್ ವಿವರಿಸ್ತದೆ. ಒಂದು ಕಡೆ ಮಾನವ ಇತಿಹಾಸದಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಅಥವಾ ಪೈಶಾಚಿಕತೆಯ ಅಡಿಪಾಯ ಯಾವುದು ಅಂತ ಕುರಾನ್ ವಿವರಿಸುವಾಗ ಕುರಾನ್ ಹೇಳುವುದು ಪೈಶಾಚಿಕತೆಯ ಅಡಿಪಾಯ, ಕ್ರೈಮಿನ ಬ್ಯಾಕ್ಗ್ರೌಂಡ್, ಜಗತ್ತಿನಲ್ಲಿ ನಡೆದ, ಇತಿಹಾಸದಲ್ಲಿ ನಡೆದ ಒಂದನೆಯ ಅಪರಾಧ ಅದು ಜನಾಂಗೀಯತೆ ಅಂತ ಕುರಾನ್ ಹೇಳುತ್ತದೆ. ಜನಾಂಗೀಯತೆ. ಅನ ಖೈರುಂ ಮಿನ್ಹು ಎಂಬ ಒಂದು ತತ್ವ ಇದೆ. ನಿನಗಿಂತ ನಾನು ಶ್ರೇಷ್ಠ. ಸ್ವಾಮೀಜಿಯವರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಆ ವಿಷಯ. ನಿನಗಿಂತ ನಾನು ಶ್ರೇಷ್ಠ ಎಂಬ ಮಾನಸಿಕತೆ, ನಿನಗಿಂತ ನಾನು ಶ್ರೇಷ್ಠ ಎಂಬ ಈ ಪ್ರಜ್ಞೆ, ಅದು ಕ್ರೈಮಿನ ಎಲ್ಲಾ ಕ್ರೈಮ್ಗಳ ಬ್ಯಾಕ್ಗ್ರೌಂಡ್ ಅನ್ನು ಅಂತ ಕುರಾನ್ ವಿವರಿಸ್ತಾರೆ. ಜಗತ್ತಿನಲ್ಲಿ ಇವತ್ತು ಯಾವುದೆಲ್ಲ ಅನ್ಯಾಯ, ಅಕ್ರಮ, ದೌರ್ಜನ್ಯ, ರಕ್ತಪಾತ, ಕೊಲೆ, ಯುದ್ಧ ಇದೆಲ್ಲ ನಡೀತಾ ಇದೆಯೋ, ಇದೆಲ್ಲದಕ್ಕೆ ಇರುವ ಕಾರಣ ಅದೊಂದೇ, ಅನ ಖೈರುಂ ಮಿನ್ಹು ಅಲ್ಲ, ನಿನಗಿಂತ ನಾನು ಶ್ರೇಷ್ಠ. ಇಸ್ರೇಲ್ನವರು ತಿಳಿಯುತ್ತಾರೆ ನಮ್ಮ ರಕ್ತಕ್ಕೆ ಇರುವ ಬೆಲೆ, ನಮ್ಮ ಜೀವಕ್ಕೆ ಇರುವ ಬೆಲೆ ಅದು ಫೆಲಸ್ತೀನಿಗಳಿಗೆ ಇಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಅಮೆರಿಕಾದವರು ನಮ್ಮ ಜೀವಕ್ಕೆ ಇರುವ ಬೆಲೆ, ನಮ್ಮ ರಕ್ತಕ್ಕೆ ಇರುವ ಬೆಲೆ ಅದು ಆಫ್ರಿಕಾದ ಜನರಿಗೆ ಇದೆ ಎಂಬುದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ಹೀಗೆಲ್ಲ ಜಗತ್ತಿನಲ್ಲಿ ನಡೆಯುವ ಎಲ್ಲ ಕ್ರೌರ್ಯದ ಬ್ಯಾಕ್ಗ್ರೌಂಡ್ ಅದು. ಅನ ಖೈರುಂ ಮಿನ್ಹು ಅಲ್ಲ, ನಿನಗಿಂತ ನಾನು ಶ್ರೇಷ್ಠ. ನಮ್ಮ ಸಮಾಜದಲ್ಲೂ ಅದುವೇ, ನಿಮ್ಮ ಧರ್ಮಕ್ಕಿಂತ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಆರಾಧನಾಲಯಗಳಿಗಿಂತ ನನ್ನ ಆರಾಧನಾಲಯ ಶ್ರೇಷ್ಠ, ನಿನಗೆ ಬದುಕುವ ಹಕ್ಕೆಷ್ಟಿದೆಯೋ ಅದಕ್ಕಿಂತ ಹೆಚ್ಚು ನನಗಿದೆ, ಅಥವಾ ನನಗಿರುವ ಹಕ್ಕು ನಿನಗೆ ಇಲ್ಲ. ಈ ಅನ ಖೈರುಂ ಮಿನ್ಹು ಎಂಬ ಮಾನಸಿಕತೆ, ಜನಾಂಗೀಯತೆ ಜಗತ್ತಿನಲ್ಲಿ ಎಲ್ಲ ಕಾಲಗಳಲ್ಲೂ ಮನುಷ್ಯನ ಬದುಕು ಹಾಳಾಗಲಿಕ್ಕೆ ಅದು ಕಾರಣ.
ಮತ್ತು ಎಲ್ಲ